ಪ್ರಕಾಶ್ ಕೋಲಿವಾಡ್ ಚಿಕ್ಕೆ ಗುರುತಿನ ಪ್ರಶ್ನೆ ಆರೋಗ್ಯ ಸಚಿವರು 1779 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಉತ್ತರವನ್ನು ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ಮುಖ್ಯವಾದ ಒಂದು ಡಿಇಐಸಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಯಾಕಂದ್ರೆ 6.3% ವಿಶೇಷ ಚೇತನರು ನಮ್ಮ ಕರ್ನಾಟಕವಿಲ್ಲ ಅಂತ ಒಂದು ಸರ್ವೆ ಹೇಳುತ್ತೆ. ನಮ್ಮ ರಾಣೆಬೆನ್ನೂರಿನಲ್ಲಿ 137 ಜನ ಅಷ್ಟೇ ರಿಜಿಸ್ಟರ್ಡ್ ಕೇಸ್ ಇದಾವೆ. ಈ ನಮ್ಮ ಅಂಕಿ ಸಂಖ್ಯೆ ಪ್ರಕಾರ ಹೋದ್ರೆ 18,000 ಜನ ವಿಶೇಷ ಚೇತನ ಮಕ್ಕಳು ನಮ್ಮ ತಾಲೂಕಲ್ಲಿ ಇರಬೇಕು. ಬಟ್ ರಿಜಿಸ್ಟರ್ ಆಗಿದ್ದು ಕೇವಲ 137. ಅದರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಡಿಐಸಿ ಸೆಂಟರೇ ಇಲ್ಲ, ಡಿಸ್ಟಿಕ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರೇ ಇಲ್ಲ. ಹಾವೇರಿ ಜಿಲ್ಲೆ ಅಪ್ಲೈ ಮಾಡಿದೀವಿ, ಇನ್ನೂವರೆಗೂ ಕೊಟ್ಟಿಲ್ಲ. ಈ 18,000 ಬರೀ ಒಂದೇ ತಾಲೂಕಲ್ಲಿದ್ರೆ ಇವರಿಗೆ ಬಡ ಮಕ್ಕಳಿಗೆ, ವಿಶೇಷವಾಗಿ ಬಿಲೋ ಪಾವರ್ಟಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಅಬ್ಯಾಂಡನೆ ಮಾಡಿಬಿಟ್ಟಿರ್ತಾರೆ, ಹೊರಗಡೆ ರೋಡಲ್ಲೇ ಬಿಟ್ಟುಬಿಟ್ಟಿರ್ತಾರೆ ಅವ್ರನ್ನ. ಅವ್ರಿಗೆ ನಾವು ಡಿಐಸಿ ಇಲ್ಲದೆ ಹೋದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಮಕ್ಕಳು ಅಲ್ಲೇ ಬೀದಿಯಲ್ಲೇ ಬಿದ್ದು ಸಾಯ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ನನ್ನ ಮಗಳು ಕೂಡ ಇವತ್ತು ವಿಶೇಷ ಚೇತನ ಇರೋದ್ರಿಂದ ಬಹಳ ನೆಗ್ಲೆಕ್ಟೆಡ್ ಸೆಕ್ಟರ್ ಆಗಿದೆ. ಆದ್ರಿಂದ ದಯಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಹಾವೇರಿ ಜಿಲ್ಲೆಗೆ ಡಿಐಸಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, RBSK ಇಂದ ಸಾವಿರಾರು ಮಕ್ಕಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಅವ್ರು ತೋರಿಸಬೇಕು ಅಂತಂದ್ರೆ ಹಳ್ಳಿಯಿಂದ ಹುಬ್ಬಳ್ಳಿಗೋ, ಶಿವಮೊಗ್ಗಕ್ಕೋ, ಮಂಗಳೂರಿಗೋ ಹೋಗಬೇಕಾಗಿದೆ. ಇಮಿಡಿಯೇಟ್ ಆಗಿ ಹಾವೇರಿಯಲ್ಲಿ ಡಿಐಸಿ ಸೆಂಟರ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಟೆಲಿಥೆರಪಿ, ಟೆಲಿಕೌನ್ಸೆಲಿಂಗ್, ಮೊಬೈಲ್ ಥೆರಪಿ ಮುಖಾಂತರ ನಾವು ಸೇವೆಯನ್ನು ಸಲ್ಲಿಸಬೇಕು. ಡಿಜಿಟಲ್ ಟ್ರ್ಯಾಕಿಂಗ್ ಕೂಡ ಈ ಮಕ್ಕಳದ್ದು ಇಟ್ಟರೆ ಅವರು ಎಲ್ಲಿದ್ದಾರೆ ಏನನ್ನೋದು ಕೂಡ ನಾವು ಗೊತ್ತಾಗುತ್ತೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ಸ್ವಲ್ಪ ಆರೋಗ್ಯ ಮಂತ್ರಿಗಳು ಸೀರಿಯಸ್ ಆಗಿ ಪರಿಗಣಿಸಿ ಇಮಿಡಿಯೇಟ್ ಆಗಿ ಡಿಐಸಿ ಹಾವೇರಿಗೆ ಕೊಟ್ಟು ನಮ್ಮ ಈ ಹೆಲ್ತ್ ಸರ್ವಿಸ್ ಅನ್ನ, ನಮ್ಮ ಮಕ್ಕಳನ್ನ, ಫ್ಯೂಚರ್ ಏನು ಸಿಟಿಸನ್ಸ್ ಅನ್ನ ಸದೃಢವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಮಾನ್ಯ ಕೋಳಿವಾಡ್ ಅವರು ಬಹಳ ಒಂದು ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಅವರು ಏನು ನಮ್ಮ RBSK ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇದರ ಅಡಿಯಲ್ಲಿ ಈ ಏನು ಒಂದು ಈ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರಗಳಂತ ನಾವು ಮಾಡ್ತೀವಿ. ಅವರಿಗೆ ಅರ್ಲಿ ಇಂಟರ್ವೆನ್ಷನ್, ಮಕ್ಕಳಲ್ಲಿ ಬೆಳವಣಿಗೆ ಮತ್ತು ಅವರಲ್ಲಿರುವಂತಹ ಅಂಗವೈಕಲ್ಯತೆ ಇದರ ಬಗ್ಗೆ ಎಲ್ಲ ನೋಡಿಕೊಂಡು ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಬರುವ ವರ್ಷದಲ್ಲಿ ಉಳಿದಿರ್ತಕ್ಕಂಥ ಇನ್ನೆಲ್ಲ ಜಿಲ್ಲೆಗಳು ಕೂಡ ತಗೊಳ್ಬೇಕು ಅಂತ ನಾವು ಮಾಡಿದ್ದೀವಿ. ಈಗಾಗಲೇ ನಮ್ಮ ಒಂದು ಪ್ರಸ್ತಾವನೆ ಇದೆ. ಬರುವ ವರ್ಷಕ್ಕೆ ಹಾವೇರಿ ಸಮೇತ ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ಈ ಒಂದು ಡಿಇಐಸಿಗಳನ್ನ ಪ್ರಾರಂಭ ಮಾಡತಕ್ಕಂಥ ಒಂದು ಪ್ರಪೋಸಲ್ ನಾವು ಮಾಡಿದ್ದೇವೆ. ಅದರಿಂದ ಉಳಿದಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳು ಕೂಡ ಇದನ್ನು ಪ್ರಾರಂಭ ಮಾಡ್ತೀವಿ. ಖಂಡಿತವಾಗಿ ಅವ್ರು ಹೇಳಿದಾಗೆ ಇದು ಬಹಳ ಮುಖ್ಯವಾದಂತಹ ವಿಷಯ. ಮಕ್ಕಳ ಬೆಳವಣಿಗೆ ಬಗ್ಗೆ ನಾವು ಏನು ಅವರಿಗೆ ಆ ವಯಸ್ಸಿನಲ್ಲಿ, ಈ ಚಿಕ್ಕ ವಯಸ್ಸಿನಲ್ಲಿ ನಾವು ಅವರಿಗೆ ಸಹಕಾರ ಕೊಟ್ಟಾಗ, ಚೆನ್ನಾಗಿ ನೋಡ್ಕೊಂಡಾಗ ಅದು ಬಹಳ ದೊಡ್ಡ ಪರಿಣಾಮ ಅವರ ಬೆಳವಣಿಗೆ ಬೀರ್ತದೆ. ಅದಕ್ಕೇನೆ ಇದನ್ನ ನಾವು ಈ ವರ್ಷ ಎಲ್ಲಾ ಜಿಲ್ಲೆಗಳು ತಗೊಂಡ್ಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ಹಾವೇರಿ ಕೂಡ ಅದನ್ನು ತಗೊಂಡ್ಬರ್ತೀವಿ. ತಮ್ಮ ಒಳ್ಳೆ ನಿಮ್ಗೆ ಅಭಿನಂದನೆ. ಇನ್ನೊಂದು ಮಾತು, 12 ಕಡೆ ತಾವು ಮಾಡಿಲ್ಲ, ಅದರಲ್ಲಿ 8 ಕಡೆ ಉತ್ತರ ಕರ್ನಾಟಕದಲ್ಲೇ ಮಾಡಿಲ್ಲ.